ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕರುಳಿನ ಕ್ಯಾನ್ಸರ್ ಅಥವಾ ಕೊಲೊನ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಕೊಲೊನ್ ಅಥವಾ ದೊಡ್ಡ ಕರಳು ಅಂತ ಏನಂತೀವಿ, ಇದು ಮಾನವನ ದೇಹದ ಜೀರ್ಣಾಂಗ ವ್ಯೂಹದ ಅಂತಿಮವಾಗಿರುವಂಥ ಭಾಗ. ದೇಹದ ಈ ಭಾಗವನ್ನು ಬಾಧಿಸುವಂಥ ಕ್ಯಾನ್ಸರ್ನ ಕೊಲೊನ್ ಕ್ಯಾನ್ಸರ್ ಅಥವಾ ದೊಡ್ಡ ಕರುಳಿನ ಕ್ಯಾನ್ಸರ್ ಅಂತ ಕರಿತೀವಿ. ಇನ್ನು ಕರುಳಿನ ಕ್ಯಾನ್ಸರ್ ಯಾಕೆ ಸಂಭವಿಸುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿದಿಲ್ಲದೆ ಹೋದರೂ ಕೆಲವೊಮ್ಮೆ ಹೊಸ ಜೀವಕೋಶಗಳ ಅಗತ್ಯ ಇಲ್ಲದೆ ಇದ್ದರೂ DNA ಕೊಲೊನ್ ಜೀವಕೋಶಗಳು ವಿಭಜನೆ ಆಗ್ತಾನೆ ಇರುತ್ತೆ. ಕೊಲೊನ್ ಕ್ಯಾನ್ಸರ್ ಅನ್ನೋದು ಪಾಲಿಪ್ಸ್ ಅಂತಹ ಸಣ್ಣ ಜೀವಕೋಶಗಳ ಸಂಗ್ರಹದಿಂದ ಉಂಟಾಗುತ್ತೆ. ಪ್ರಾರಂಭದಲ್ಲಿ ಪಾಲಿಪ್ಸ್ ಅನ್ನೋ ಜೀವಕೋಶ ಹಾನಿಕಾರಕ ಅಲ್ಲದೆ ಇದ್ದರೂ ನಂತರದ ದಿನಗಳಲ್ಲಿ ಇದು ಕರುಳಿನ ಕ್ಯಾನ್ಸರ್ ಆಗಿ ಮಾರ್ಪಾಡಾಗ್ಬೋದು. ಇನ್ನು ಕರುಳಿನ ಕ್ಯಾನ್ಸರ್ನ ಲಕ್ಷಣಗಳು ಮತ್ತು ಎಚ್ಚರಿಕೆ ಚಿಹ್ನೆಯನ್ನು ನೋಡೋದಾದರೆ, ಆರಂಭದ ಹಂತದಲ್ಲಿ ಕರುಳಿನ ಕ್ಯಾನ್ಸರ್ ಅನ್ನೋದು ಯಾವುದೇ ರೀತಿ ಲಕ್ಷಣನ ಉಂಟು ಮಾಡೋದಿಲ್ಲ. ಅಲ್ಲದೆ ಕ್ಯಾನ್ಸರ್ ಪೋಲಿಪ್ನ ಸ್ಥಳ ಮತ್ತು ಗಾತ್ರವನ್ನು ಅವಲಂಬಿಸಿ ಕರುಳಿನ ಕ್ಯಾನ್ಸರ್ನ ಲಕ್ಷಣ ಬದಲಾಗುತ್ತೆ. ಇನ್ನು ಕೊಲೊನ್ ಕ್ಯಾನ್ಸರ್ನ ಎಚ್ಚರಿಕೆ ಚಿಹ್ನೆ ಮತ್ತು ಲಕ್ಷಣಗಳನ್ನು ನೋಡೋದಾದರೆ, ಸ್ಥೂಲ ಸ್ಥಿರತೆ ಅಂತಂದರೆ ಗಟ್ಟಿಯಾದ ಅಥವಾ ನೀರಿನಂಥ ಮಲ ಉಂಟಾಗೋದು, ಸ್ಥೂಲ ಸ್ಥಿರತೆಯೊಂದಿಗೆ ಬದಲಾವಣೆ ಅಥವಾ 4 ವಾರಗಳಿಗಿಂತ ಹೆಚ್ಚು ಕರುಳಿನ ಅಭ್ಯಾಸದಲ್ಲಿ ಗಮನಾರ್ಹವಾಗಿರುವಂಥ ಬದಲಾವಣೆ, ಗುದನಾಳ ಅಥವಾ ಗುದದ್ವಾರದಿಂದ ಯಾವುದೇ ರೀತಿಯಾದಂಥ ರಕ್ತಸ್ರಾವ ಅಥವಾ ರಕ್ತದ ಬಣ್ಣದಲ್ಲಿ ಮಲವಿಸರ್ಜನೆ ಆಗೋದು, ಹೊಟ್ಟೆಯಲ್ಲಿ ನಿರಂತರ ಅಸ್ವಸ್ಥತೆ ಮತ್ತು ಗ್ಯಾಸ್ ತುಂಬಿಕೊಂಡಿರೋದು, ಸೆಳೆತ ಅಥವಾ ನೋವಿನಂಥ ಲಕ್ಷಣಗಳು, ಕರುಳಿನ ಅಪೂರ್ಣವಾಗಿರೋದು ಅಥವಾ ಖಾಲಿಯಾಗಿರುವಂಥ ನಿರಂತರ ಭಾವನೆ, ಆಯಾಸ ಮತ್ತು ದೌರ್ಬಲ್ಯ, ನಿರಂತರವಾಗಿರುವಂಥ ತೂಕ ನಷ್ಟ, ಇವು ಕರುಳಿನ ಕ್ಯಾನ್ಸರ್ನ ಲಕ್ಷಣಗಳು. ಇನ್ನು ಹೆಚ್ಚಿನದಾಗಿ 50 ವರ್ಷದ ವಯಸ್ಸಿನ ಆಸ್ಪಾಸ್ನವರು ಕರುಳಿನ ಕ್ಯಾನ್ಸರ್ಗೆ ಒಳಗಾಗ್ತಾರೆ. ಇನ್ನು ಕರುಳಿನ ಕ್ಯಾನ್ಸರ್ನ ಹಂತಗಳನ್ನು ನೋಡೋದಾದರೆ, 0 ಅಂತಂದರೆ ಯಾವುದೇ ಲಕ್ಷಣ ಇರೋದಿಲ್ಲ ಈ ಹಂತದಲ್ಲಿ. ಈ ಹಂತದಲ್ಲಿ ಕ್ಯಾನ್ಸರ್ ಇನ್ನೂ DNA ದೋಷ ಅಥವಾ ಪಾಲಿಪ್ ಅನ್ನೋ ಮೂಲದಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಕೊಲೊನ್ನಿನ ಒಳ ಮೇಲ್ಮೈಯಲ್ಲಿ ಕಾರಣವಾಗಿರುವಂಥ ಪಾಲಿಪ್ನ ತೆಗೆದುಹಾಕುವ ಮೂಲಕ ಈ ಹಂತದಲ್ಲಿ ಸುಲಭವಾಗಿ ಶಸ್ತ್ರಚಿಕಿತ್ಸೆ ನೀಡಬಹುದು. ಕೊಲೊನ್ ಪಾಲಿಪ್ ಅನ್ನೋದು ಕೇವಲ ಬೆಳವಣಿಗೆಯಾಗಿದ್ದು ಅದಿನ್ನೂ ಕ್ಯಾನ್ಸರ್ ಆಗಿ ಮಾರ್ಪಾಡಾಗಿರೋದಿಲ್ಲ. ಇನ್ನು ಮೊದಲನೇ ಹಂತವನ್ನು ನೋಡೋದಾದರೆ, ಈ ಹಂತದಲ್ಲಿ ಕ್ಯಾನ್ಸರ್ ಅನ್ನೋದು ಕೊಲೊನ್ ಅಥವಾ ಗುದನಾಳದ ಸ್ನಾಯುವಿನ ಭಾಗಕ್ಕೆ ಆಕ್ರಮಣ ಮಾಡಿದೆ. ಇಂಥ ಸಮಯದಲ್ಲಿಯೂ ಕ್ಯಾನ್ಸರ್ ಅನ್ನೋದು ಹಾನಿಕಾರಕವಾಗಿ ಪರಿಣಮಿಸದಿರೋದಿಲ್ಲ. ಈ ಹಂತದಲ್ಲಿ ವಾಸಿ ಮಾಡಬೇಕಾದ್ರೆ ಗೆಡ್ಡೆ ಮತ್ತು ದುಗ್ಧರಸ ಗ್ರಂಥಿಗಳನ್ನ ತೆಗೆದುಹಾಕೋದಕ್ಕೆ ಡಾಕ್ಟರ್ಗಳು ಸೂಚನೆ ನೀಡ್ತಾರೆ. ಇನ್ನು ಎರಡನೇ ಹಂತದಲ್ಲಿ ಕೊಲೊನ್ ಕ್ಯಾನ್ಸರ್ ಅನ್ನೋದು ಕೊಲೊನ್ನಿನ ಹೊರಗಿನ ಗೋಡೆ ಮೂಲಕ ಬೆಳೆದಿರುತ್ತೆ ಮತ್ತು ನಿಧಾನವಾಗಿ ಹೊಟ್ಟೆ ಮತ್ತು ಹತ್ತಿರದ ಅಂಗಾಂಶಗಳ ಸ್ನಾಯುವಿನ ಒಳಪದರಕ್ಕೆ ಹರಡುತ್ತೆ. ಇಷ್ಟಾಗಿಯೂ ಸಹ ಈ ಸ್ಟೇಜಲ್ಲಿ ಕ್ಯಾನ್ಸರ್ ಅನ್ನೋದು ದುಗ್ಧರಸದ ಗ್ರಂಥಕ್ಕಿನ್ನೂ ಮುಟ್ಟಿರೋದಿಲ್ಲ. ಈ ಹಂತದಲ್ಲಿ ಚಿಕಿತ್ಸೆ ಅನ್ನೋದು ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ ಮತ್ತು ಕೀಮೊಥೆರಪಿಯನ್ನು ಒಳಗೊಂಡಿರುತ್ತೆ. ಇನ್ನು 3 ಮತ್ತು 4ನೇ ಹಂತಗಳನ್ನು ನೋಡೋದಾದರೆ, 3ನೇ ಹಂತದಲ್ಲಿ ಕೊಲೊನ್ ಕ್ಯಾನ್ಸರ್ ದುಗ್ಧರಸದ ಗ್ರಂಥಿಗಳಿಗೆ ಕ್ಯಾನ್ಸರ್ ಹರಡುವಿಕೆಯನ್ನು ಗುರುತಿಸುತ್ತೆ. ಇದು 3A ಹಂತ, 3B ಹಂತ ಮತ್ತು 3C ಹಂತಗಳಲ್ಲಿ ಕ್ಯಾನ್ಸರ್ ಹೆಚ್ಚು ಸಂಖ್ಯೆಯ ದುಗ್ಧರಸ ಗ್ರಂಥಿಗಳ ಮೂಲಕ ಹರಡುತ್ತೆ ಮತ್ತು ಹತ್ತಿರದ ಅಂಗ ಹಾಗೆ ಕರುಳಿನ ಗೋಡೆಯನ್ನು ಇದು ಆಕ್ರಮಿಸುತ್ತೆ. ಇನ್ನು 4ನೇ ಹಂತದಲ್ಲಿ ಕ್ಯಾನ್ಸರ್ ದೇಹದ ಕನಿಷ್ಠ ಅಂದರೂ ಒಂದು ದೂರದ ಭಾಗಕ್ಕೆ ಹರಡುತ್ತೆ, ಉದಾಹರಣೆಗೆ ಯಕೃತ್ ಮತ್ತು ಶ್ವಾಸಕೋಶಗಳು. ಇನ್ನು ಕೊನೆಯ ಹಂತ 4Bಯಲ್ಲಿ ದೇಹದ ಒಂದಕ್ಕಿಂತ ಹೆಚ್ಚು ಭಾಗಗಳಲ್ಲಿ ಕ್ಯಾನ್ಸರ್ ಹರಡುವಿಕೆಯನ್ನು ಗುರುತಿಸುತ್ತೆ. ಇನ್ನು ಕರುಳಿನ ಕ್ಯಾನ್ಸರ್ನ ಬದುಕುಳಿಯುವಿಕೆ ಪ್ರಮಾಣ ಏನು, ಹಾಗೆ ಅದರ ಚಿಕಿತ್ಸೆಗಳ ಬಗ್ಗೆ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕರುಳಿನ ಕ್ಯಾನ್ಸರ್ ಹಾಗೆ ಇನ್ನಿತರ ಕಾಯಿಲೆಗಳ ಕುರಿತಾದಂಥ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.